ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಮಾತು ಹೇಳಿದರು. SC/ST ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಅಮೌಂಟು ತಲುಪಿದೆ ಅಂತ. ಹಾಗೆ ಈಗ ಬೇರೆ ಮಹಿಳೆಯರಿಗೆ ಏನಪ್ಪ ಅವ್ರಿಗೆ ಮಾತ್ರ ಕೊಡ್ತೀರಾ, ನಮಗೆ ಕೊಡೋದಿಲ್ವಾ ಅಂತ ಒಂದೊಂದಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ. ಈ ನಡುವೆ ಒಂದಷ್ಟು ಜನ SC/ST ಮಹಿಳೆಯರು ನಮಗೆ ಹಣ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ವಿಡಿಯೋದಲ್ಲಿ ನಾನು SC/STಗೆ ಅಮೌಂಟ್ ಬಂದಿದೆಯಾ ಮತ್ತು ಬೇರೆ ಕ್ಯಾಟಗರಿಯವ್ರಿಗೆ ಅಮೌಂಟ್ ಬರೋದಿಲ್ವಾ, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೇವಲ 2 ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಮೊನ್ನೆ ಹೇಳಿದ್ರು. ಅವ್ರು ಹೇಳಿದ್ರು ಮಟ್ಟಿಗೆ ನೋಡಿದ್ರೆ ಈಗಾಗಲೇ 2 ದಿನ ಕಂಪ್ಲೀಟ್ ಆಗೋಗಿದೆ. ಹಾಗಿದ್ರೆ ನಿಜವಾಗ್ಲೂ ಅಕೌಂಟ್ಗೆ ಅಮೌಂಟ್ ಜಮೆ ಆಗಿದೆಯೋ ಇಲ್ವೋ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ನಿಜವಾದ ಇನ್ಫಾರ್ಮೇಷನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ. ನೋಡಿ, ಇವಾಗ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು SC/ST ಮಹಿಳೆಯರ ಅಕೌಂಟ್ಗೆ ಈಗಾಗಲೇ ಹಣ ಜಮೆ ಆಗಿದೆ ಅಂತ. ಆದರೆ ಬಹಳಷ್ಟು ಜಿಲ್ಲೆಯ ಮಹಿಳೆಯರು ತಿಳಿಸಿರೋ ಪ್ರಕಾರ ಗೃಹಲಕ್ಷ್ಮಿ ಅಮೌಂಟು ಇಲ್ಲಿವರೆಗೂ ಕೂಡ ಯಾವ ಮಹಿಳೆಯರಿಗೂ ಕೂಡ ಜಮೆ ಆಗಿಲ್ಲ. ಅದು SC/ST ಆಗಿರಬಹುದು, OBC ಅಥವಾ ಬೇರೆ ಕ್ಯಾಟಗರಿ ಮಹಿಳೆಯರಿಗೂ ಅಷ್ಟೇ. ಆದರೆ ಇನ್ನೊಂದು ವರದಿ ಪ್ರಕಾರ ಏನಪ್ಪ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಟ್ರೆಷರಿಗೆ ಇನ್ನೂ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಆಗಿಲ್ವಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಅಮೌಂಟ್ ಆಲ್ರೆಡಿ ಟ್ರೆಷರಿಲೆಲ್ಲ ಆಗಿದೆ, ಕಂಪ್ಲೀಟ್ ಆಗಿದೆ, 2-3 ಡೇಸಲ್ಲಿ ಅಮೌಂಟ್ ಬರುತ್ತೆ ಅಂತ. ಅವ್ರು ಹೇಳಿಯೇ ಆಗಲೇ 2-3 ಡೇಸ್ ಆಯಿತು, ಇಲ್ಲಿವರೆಗೂ ಅಮೌಂಟ್ ಕೂಡ ಬಂದಿಲ್ಲ. ಬಟ್ ನಿನ್ನೆ ಒಂದು ಇನ್ಫಾರ್ಮೇಷನ್ ಪ್ರಕಾರ ಅವರು ಮಾಹಿತಿ ಕೊಟ್ಟಿರೋದು ಇನ್ನು 2 ದಿನಗಳಲ್ಲಿ, ಅಂದರೆ ಇವತ್ತು ಅಥವಾ ನಾಳೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ. ಅದು ಎಲ್ಲ ಕ್ಯಾಟಗರಿವರೆಗೂ ಒಟ್ಟಿಗೆ ಕೂಡ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಅದರಲ್ಲಿ SCಗೆ ಮಾತ್ರ ಬರುತ್ತೆ, STಗೆ ಲೇಟಾಗಿ ಬರುತ್ತೆ, ಅಥವಾ OBCಗೆ ಲೇಟಾಗಿ ಬರುತ್ತೆ ಅಂತ ಯಾವುದೇ ರೀತಿ ಇಲ್ಲ. ನಾಳೆ ಅಥವಾ ಇವತ್ತು ಎಲ್ಲ ಮಹಿಳೆಯರಿಗೂ ಒಟ್ಟಿಗೆ ಅಮೌಂಟು ಕ್ರೆಡಿಟ್ ಆಗಿಬಿಡುತ್ತೆ. OBC ಅಥವಾ ಬೇರೆ ಕ್ಯಾಟಗರಿ ಮಹಿಳೆಯರು ಗೃಹಲಕ್ಷ್ಮಿ ಅಮೌಂಟು ನಮಗೆ ಬರೋದಿಲ್ವೇನೋ ಅಂತ ಭಯಪಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟು ಬಂದುಬಿಡುತ್ತೆ. ಇದು ನಿಜವಾದ ಮಾಹಿತಿ. ಯಾಕಪ್ಪ ಅಂದರೆ ಸರ್ಕಾರ ಇದನ್ನು ಜಾರಿಗೆ ತರಬೇಕಾದ್ರೆ ಕೇವಲ SC ಮಹಿಳೆಯರಿಗೆ ಅಥವಾ ST ಮಹಿಳೆಯರಿಗೆ ಅಂತ ಜಾರಿಗೆ ತರಲಿಲ್ಲ. ಏನಿದು ಬಡತನದಲ್ಲಿರುವಂತಹ ಮಹಿಳೆಯರಿಗೆ ಅಥವಾ ಎಲ್ಲ ಮಹಿಳೆಯರಿಗೂ ಸಹಾಯ ಆಗಲಿ, ಕರ್ನಾಟಕದಲ್ಲಿ ಮಹಿಳೆಯರ ಅಭಿವೃದ್ಧಿ ಆಗಲಿ, ಅವರ ಆರ್ಥಿಕ ಸಬಲತೆ ದೃಢ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಜಾರಿಗೆ ತಂದರು. ಎಲೆಕ್ಷನ್ ಸೋತಿದ ನಂತರ ಅಥವಾ ಫಂಡ್ ಇಲ್ಲ ಅನ್ನೋ ರೀಸನ್ಗೋಸ್ಕರ ಅವರು ಇದನ್ನು ಕೇವಲ SC/STಗೆ ನಿಗದಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೃಹಲಕ್ಷ್ಮಿ ಎಲ್ಲ ಮಹಿಳೆಯರಿಗೂ ಬರುವಂಥದ್ದು ಮತ್ತು ಇದು ಎಲ್ಲ ಮಹಿಳೆಯರಿಗೂ ಬರುತ್ತೆ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. SC/STಗೆ ಈಗಾಗಲೇ ತಲುಪಿದೆ, ಉಳಿದ ಮಹಿಳೆಯರಿಗೆ 2 ದಿನಗಳಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ. ಆದರೆ SC/ST ಮಹಿಳೆಯರಿಗೆ ಈಗಾಗಲೇ ಹಣ ಜಮೆ ಆಗಿದೆ ಅನ್ನೋದಕ್ಕೆ ಯಾವುದೇ ಕೂಡ ಸಾಕ್ಷ್ಯ ಸಿಕ್ಕಿಲ್ಲ. ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೆ 11ನೇ ಕಂತಿನ ಹಣ ಜಮೆ ಆಗಿದೆ ಅಂತ. ಇಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಾವು 2 ಡೇಸಲ್ಲಿ ಅಮೌಂಟು ಎಲ್ಲ ಅಕೌಂಟ್ಗೂ ಕ್ರೆಡಿಟ್ ಮಾಡ್ತೀವಿ ಅಂತ ನಿನ್ನೆ ಕೂಡ ಲಕ್ಷ್ಮೀ ಮೇಡಮ್ ಅವರು ತಿಳಿಸಿ. ಮತ್ತು ಅಮೌಂಟ್ ಹಾಕೋದಕ್ಕೆ ಲೇಟ್ ಆಗಿದ್ಗೂ ಕೂಡ ಅವರು ತನ್ನದೇ ಆದ ಒಂದು ರೀಸನ್ನ ಕೊಟ್ಟಿದ್ದಾರೆ. ಲೋಕಸಭಾ ಎಲೆಕ್ಷನ್ ಚುನಾವಣೆಯಲ್ಲಿ ನೀತಿ ಸಂಹಿತೆ ಜಾರಿ ಇದ್ದಿದ್ದರಿಂದ ನಾವು ಯಾವುದು ಜೂನ್ ಅಮೌಂಟ್ನ ಪೆಂಡಿಂಗ್ ಇಟ್ಕೊಂಡಿದ್ದೋ ಅದನ್ನು ಈಗ ಕ್ಲಿಯರ್ ಮಾಡ್ತಿದ್ದೀವಿ. ಇನ್ನು 2 ದಿನಗಳಲ್ಲಿ ಅಮೌಂಟ್ ಎಲ್ರಿಗೂ ಆಗುತ್ತೆ. ಮತ್ತು ಜುಲೈ ಮಂತಿನ ಹಣ 15ನೇ ತಾರೀಕು ಆದಮೇಲೆ ನಿಮಗೆ ಕ್ರೆಡಿಟ್ ಮಾಡ್ತೀವಿ ಅಂತ ನಿನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಸ್ವತಃ ಸ್ಪಷ್ಟಪಡಿಸಿರೋದ್ರಿಂದ ಅಮೌಂಟ್ ಬಂದಿಲ್ಲ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆ ಏನಾಗಿತ್ತು, ಗೃಹಲಕ್ಷ್ಮಿ ಬರದೇ ಇರೋದು ನೋಡಿ ಇದು ಕ್ಯಾನ್ಸಲ್ ಆಗಿಬಿಡುತ್ತೇನೋ ಅಥವಾ ಇನ್ಮೇಲೆ ಅಮೌಂಟ್ ಬರೋದಿಲ್ವೇನೋ ಅನ್ನೋ ಏನು ಡೌಟ್ ಇತ್ತು, ಅದಕ್ಕೂ ಕೂಡ ಈಗಾಗಲೇ ಎಲ್ರಿಗೂ ತೆರೆ ಬಿದ್ದಿದೆ. ಅಮೌಂಟ್ನ ಸರ್ಕಾರ ಈಗಾಗಲೇ ಅರೇಂಜ್ ಮಾಡ್ಕೊಂಡಿದೆ. ಹೇಗೆ ಅಂದರೆ SC/ST ಅಭಿವೃದ್ಧಿ ನಿಗಮದಲ್ಲಿದ್ದಂತಹ 39,000 ಕೋಟಿಲಿ 14,000 ಕೋಟಿನ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಬಳಸ್ಕೊತಾ ಇದೆ. ಅದರಲ್ಲಿ 175 ಕೋಟಿ ಯುವ ನಿಧಿಗಾಗಿರ್ಬೋದು, ಅನ್ನಭಾಗ್ಯ ಯೋಜನೆಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಇದನ್ನು ಬಳಸ್ಕೊತೀವಿ ಅಂತ ತಿಳಿಸಿದ್ದಾರೆ. ಗೃಹಲಕ್ಷ್ಮಿಗೆ 2,300 ಕೋಟಿ ಬೇಕಾಗುತ್ತಂತೆ. ಸೊ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆದಮೇಲೆ ರಿಲೀಸ್ ಮಾಡೋದಕ್ಕೆ ಇನ್ನೇನು ಟ್ರೆಷರಿಗೆ ಸ್ವಲ್ಪ ದಿನ ಇವತ್ತು ಅಥವಾ ನಾಳೆ ಹಾಕ್ಬೋದು. DBT ಮುಖಾಂತರ ಮಹಿಳೆಯರ ಅಕೌಂಟ್ಗೆ ಬರುತ್ತೆ. ಬಂದ ಮೇಲೆ ನೀವು ದಯವಿಟ್ಟು ಬಂದು ಕಮೆಂಟ್ ಮಾಡಿ ನಮಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.